ಫ್ರೆಂಡ್ಸ್, ಭಾಗ್ಯ ಲೈಫ್ ಸ್ಟೈಲ್ ಬ್ಲಾಗ್ಸ್ಗೆ ಎಲ್ಲರಿಗೂ ವೆಲ್ಕಮ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಪರಿಚಯದ ಬ್ಲಾಗ್ ಆಗಿರುತ್ತೆ. ಫಸ್ಟ್ಲಿ ನನ್ನ ಹೆಸರು ಭಾಗ್ಯ ಅಂತ. ನಾನು ಬಂದು ಮೈಸೂರು ಹುಡುಗಿ, ಬಂದು ಹೋಮ್ ಮೇಕರ್. ನನ್ನ ಲೈಫ್ ಸ್ಟೈಲ್ ಮತ್ತು ನನ್ನ ದಿನಚರಿಗಳನ್ನ ನಿಮ್ಮ ಹತ್ರ ತೋರಿಸ್ಕೊಳ್ಳೋಣ ಅಂತ ನನಗೆ ಬ್ಲಾಗಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅದಕ್ಕೆ ಟ್ರೈ ಮಾಡಿದ ಹೊಸ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರ್ಬೇಕಾದ್ರೆ ನಾವು ಅದರಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂತ ಆಸೆಯಾಗಿ ಮಾಡ್ತಾಯಿದ್ದೀನಿ. ನೀವೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿ. ನನಗೆ 2 ಮಕ್ಕಳಿದ್ದಾರೆ. ಒಬ್ಬಳು ಮೊದಲನೇ ಮಗು ಹೆಸರು ಚೈತನ್ಯ, ಅವಳಿಗೆ 5 years. ಈಗ ನನ್ನ ಮಗನ ಹೆಸರು ಪ್ರಣವ್, ಅವನಿಗೆ ಈಗ 1.5 ವರ್ಷ. ನಮ್ಮನೇಲಿ ನಾನು, ನಮ್ಮಪ್ಪ, ನನ್ನ ಹಸ್ಬೆಂಡ್, ನನ್ನ ತಮ್ಮ ಮತ್ತು ನನ್ನ 2 ಮಕ್ಕಳಿರೋದು. ನನಗೆ ತಾಯಿ ಇಲ್ಲ, ತಾಯಿ ತೀರೋಗಿದ್ದಾರೆ. ಅದಕ್ಕೋಸ್ಕರ ನಾನು ನನ್ನ ತಂದೆ ಮನೇಲಿ ನಾನಿದ್ದೀನಿ. ನಮ್ಮ ತಂದೆ ನೋಡ್ಕೊಂಡು ಎಲ್ಲ ಮನೆ ನೋಡ್ಕೊಂಡು ನಾನಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ಪರಿಚಯ ಬ್ಲಾಗ್. ಅದಕ್ಕೋಸ್ಕರ ಈಗ ಬನ್ನಿ ಒಂದು ಸ್ವೀಟ್ ರೆಸಿಪಿ, ಎಲ್ಲರೂ ಗೊತ್ತಿರೋ ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಬನ್ನಿ ಇವತ್ತು ಶಾವಿಗೆ ಪಾಯಸ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ. ಗೋಡಂಬಿ, ದ್ರಾಕ್ಷಿ, ಸಕ್ಕರೆ, ರುಚಿಗೆ ತಕ್ಕಷ್ಟು ಸಕ್ಕರೆ ನಿಮಗೆ, ಆಮೇಲೆ ತುಪ್ಪ, ಆಮೇಲೆ ಏಲಕ್ಕಿ ಲಾಸ್ಟಲ್ಲಿ ಕೊಟ್ಟು ಪುಡಿ ಮಾಡೋಕ್ಕೆ, ಹುರಿದಿರೋ ಶಾವಿಗೆ, ಕಾಯಿಸ್ತಾ ಇರೋ ಹಾಲು. ಇದಿಷ್ಟು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಮಾಡೋದು ಹೇಗೆ ನೋಡೋಣ ಬನ್ನಿ. ತುಪ್ಪ 1 ಟೇಬಲ್ ಸ್ಪೂನು ಸದ್ಯಕ್ಕೆ, ಗೋಡಂಬಿ, ದ್ರಾಕ್ಷಿ ಹಾಕ್ತೀನಿ, ಇದೊಂದು ಸ್ವಲ್ಪ ಫ್ರೈ ಆಗಿದೆ. ಇದನ್ನ ಇಟ್ಕೊಳ್ಳೋಣ. ಈಗ ಸ್ವಲ್ಪ ಶಾವಿಗೆ ಹಾಕೋಣ, ಹಾಗೆ ರೋಸ್ಟ್ ಮಾಡ್ಕೊಂಡು ಹಾಕೋಣ. ಹುರಿದಿರೋದು ಆದರೂ ಸ್ವಲ್ಪ ಉರಿಯೋಣ ಅಂತ, ತುಪ್ಪದಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಈಗ ಇದು ರೋಸ್ಟ್ ಆಗಿದೆ, ಇದಕ್ಕೆ ಹಾಲು ಹಾಕೊಳ್ಳೋಣ. ಹಾಲು ಹಾಕಿದ್ದೀನಿ, ಹಾಲು ಹಾಕಿದ್ದೀನಿ. ನೋಡ್ಕೊಂಡು ಟೇಸ್ಟ್ ತಕ್ಕಂಗೆ ಹಾಕೊಳ್ಳೋಣ. ನೆಕ್ಸ್ಟ್ ಸ್ವಲ್ಪ ಬೇಕಾದ್ರೆ ಹೀಗಾಗಿ ನನ್ನ ಭಾಗ್ಯ ಲೈಫ್ ಸ್ಟೈಲ್ ಬ್ಲಾಗ್ನ ನೋಡ್ತಾ ಇರಿ. ಹಾಗೂ ಮುಂದೆ ಬರೋ ಬ್ಲಾಗ್ಸಲ್ಲಿ ನನ್ನ ಫ್ಯಾಮಿಲಿನ ಇಂಟ್ರಡ್ಯೂಸ್ ಮಾಡ್ಕೊತೀನಿ. ಮೇನಾಗಿ ನನ್ನ ಅತ್ತೆನೂ ಇದ್ದಾರೆ, ಅವರು ತೋರಿಸ್ಕೊತೀನಿ. ಅವರು ಬಂದಾಗ ತೋರಿಸ್ಕೊತೀನಿ ಎಲ್ಲರಿಗೂ. ನನಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮೇನ್ಲಿ ಸಬ್ಸ್ಕ್ರೈಬ್ ಮಾಡಿ.